ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಹನುಮ ಜಯಂತಿ. ಆ್ಯಕ್ಚುಲಿ ಇಲ್ಲೇನು ನಮ್ಮ ಕಡೆ ಏನು ಯಾರು ಅಷ್ಟೊಂದು ಮಾಡ್ತಿಲ್ಲ. ನಾರ್ತ್ ಕಡೆಗೆ ಹನುಮ ಜಯಂತಿ ಮಾಡ್ತಿದ್ದಾರೆ. ಹನುಮ ಜಯಂತಿಯ ಆರ್ಥಿಕ ಶುಭಾಶಯಗಳು. ಹನುಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಒನ್ಸ್ ಅಗೈನ್ ಹ್ಯಾಪಿ ಹನುಮ ಜಯಂತಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಥ್ಯಾಂಕ್ ಯು. ಹ್ಯಾಪಿ ಹನುಮ ಜಯಂತಿ. ಮತ್ತೆ ಸಿಗೋಣ. ಫ್ರೆಂಡ್ಸ್ ನೋಡಿ, ಮನೆಯಲ್ಲಿ ಪೂಜೆ ಈ ಥರ ಮಾಡಿದ್ದೀನಿ. ಇದು ನಮ್ಮ ಗಿಡದ ಹೂವನೇ. ಸೊ ಕಣಗಿಲು ಹೂವು ಚೆನ್ನಾಗಿ ಕಾಣುತ್ತೆ. ಅಂದರೆ ಬೇಗ ಸಂಜೆ ಅಷ್ಟೊತ್ತಿಗೆ ಮುದುರ್ಕೊಂಡ್ಬಿಡುತ್ತೆ. ಬಟ್ ಫ್ರೆಶ್ ಆಗಿದ್ದಾಗ ಪೂಜೆ ಮಾಡಿಬಿಟ್ರೆ ಅಂದು ದೇವ್ರ ಮನೆ ಚೆನ್ನಾಗಿ ಕಾಣುತ್ತೆ ನೋಡಿ. ನಾನು ಈ ಸಾರಿ ಮಣ್ಣಿನ ದೀಪ ಹಚ್ಚಿದ್ದೀನಿ ನೋಡಿ. ಮಣ್ಣಿನ ಹಣತೆ ಹಚ್ಚಿದ್ದೀನಿ, ಡಿಫ್ರೆಂಟ್ ಆಗಿರಲಿ ಅಂತ. ಯಾವಾಗೂ ಬೆಳ್ಳಿ ದೀಪನ ಹಚ್ತಾ ಇದ್ದೆ. ಈ ಸಾರಿ ಸ್ವಲ್ಪ ಚೇಂಜ್ ಇರಲಿ ಅಂತ ಸೊ ಮಣ್ಣಿನ ದೀಪ ಹಚ್ಚಿದ್ದೀನಿ. ಈ ಸಾರಿ ನಮ್ಮ ಲೇಔಟ್ನಲ್ಲಿ ಸಿಂಪಲಾಗಿ ಮಾಡಿದರು. ನಾನು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದೆ, ಯಾಕೆಂದರೆ ಹುಣ್ಣಿಮೆ ಆಗಿತ್ತಲ್ವ. ಸೊ ಹಾಗಾಗಿ ಹುಣ್ಣಿಮೆ ದಿವಸ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡ್ತಾರೆ ನೋಡಿ. ಇವಾಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬ ಜನ ಬರ್ತಾರೆ ಇಲ್ಲಿ ಹುಣ್ಣಿಮೆ ಪೂಜೆ ಅಂದರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ, ಇವರು ರಂಜಿತ್ ಸ್ವಾಮಿ ಅಂತ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಆಮೇಲೆ ಇವ್ರ ಕೈಯಿಂದ ತಾಯ್ತ ಕೊಟ್ಟರು ಕೂಡ ನಾವು ಮಕ್ಕಳಿಗೆ ಕಟ್ಟಿಸಿದ್ರೆ ತುಂಬಾ ಒಳ್ಳೆಯದು. ಸೊ ನೋಡಿ, ನಮ್ಮ ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರ ಮನೆಯಲ್ಲಿ ವರ್ಷದಲ್ಲಿ 2 ಟೈಮ್ ಕೂಡ ರಾಮನವಮಿ ಕೂಡ ತುಂಬ ಸೊ ಫ್ರೆಂಡ್ಸ್ ನೋಡಿ, ಮಹಾಮಂಗಳಾರತಿ ಎಲ್ಲ ಸೊ ಆದಮೇಲೆ ನಾವು ಎಲ್ಲ ಅಕ್ಷತೆ ಹೂವು ಎಲ್ಲ